ಸರ್ ಬಾಲ್ಯ ಏನೋ ನಾವು ಒಂದೊಂದು ಎಳೆಯಾಗಿ ತಿಳ್ಕೊಳ್ಬೇಕು ಮೇಡಮ್. ಅಂದರೆ ಅವ್ರ ಕುಟುಂಬದ ಬಗ್ಗೆ ಎಲ್ಲನೂ ಸಾಕಷ್ಟು ಕಡೆ ಸರ್ ಹೇಳ್ಕೊಂಡಿಲ್ಲ. ಬಟ್ ನಿಮ್ಮ ಕುಟುಂಬದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ನಿಮ್ಮ ಬಾಲ್ಯಗಳು ಹೇಗಿತ್ತು? ಅಂದರೆ ಕುಮಾರಸ್ವಾಮಿ ಅವ್ರ ಜೊತೆ, ರೇವಣ್ಣ ಅವ್ರ ಜೊತೆ, ಬಾಲಣ್ಣ ಅವ್ರ ಜೊತೆನಲ್ಲಿ ಹೇಗೆ ಇತ್ತು ನಿಮ್ಮ ಬಾಲ್ಯ? ಆ್ಯಕ್ಚುಲಿ ನಾನು ಸಹ ಡಾಕ್ಟ್ರ್ ಹೆಂಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು. ಹೊಳೆ ನರಸೀಪುರದಲ್ಲಿ 7ನೇ ಕ್ಲಾಸ್ ತನಕ ಗೌರ್ಮೆಂಟ್ ಸ್ಕೂಲೇ. ಹೈಸ್ಕೂಲಿಗೆ ಬೆಂಗಳೂರಿಗೆ ಬಂದ್ವಿ. ಆದರೆ ನಮ್ಗೆ ಯಾವಾಗಲೂ ಕುಮಾರಣ್ಣ ತುಂಬ ಚೆನ್ನಾಗಿ ಕತೆ ಹೇಳೋರು. ಅವಾಗ ಯಾವ ಥರ ಕತೆಗಳು? ರಾತ್ರಿ ಮಲಗೋಕ್ಕಿಂತ ಹೆಚ್ಚು ಕಡಿಮೆ ಅವ್ರ ಹತ್ರ ನಮಗೆ ಭಾರಿ ಇಷ್ಟವಾದ ಕತೆ ಅಂದರೆ ಅಲಿಬಾಬಾ ಅದು ಹೇಳೋರು. ಅಲಿಬಾಬಾ ಕತೆ. ಓಕೆ. ಹಾಂ, ಅದು ಹೇಳಬೇಕಾದ್ರೆ ಅದು ಒಂಥರ ಪಿಕ್ಚರೈಸ್ ಆಗಂಗೆ ಹೇಳ್ತಿದ್ದಿತ್ತು ಅವರು. ಸೊ ನಿಮ್ಮ ಮನೆಯಲ್ಲಿ ಚೆನ್ನಮ್ಮ ಅವ್ರು ಜಾಸ್ತಿ ಸ್ಟ್ರಿಕ್ಟಾ, ದೇವೇಗೌಡರು ಜಾಸ್ತಿ ಸ್ಟ್ರಿಕ್ಟಾ ನಿಮ್ಗಳದ್ದು? ಇಲ್ಲ, ಒಂಥರ ಇಬ್ಬರೂ ಪ್ರೀತಿಲಿ ಸ್ಟ್ರಿಕ್ಟು. ಅಂದರೆ ಪ್ರೀತಿಯಿಂದನೇ ಸ್ಟ್ರಿಕ್ಟ್ ಮಾಡಿ ಇಂಡೈರೆಕ್ಟಾಗಿ ನಮ್ಗೆ ಇದು ಮಾಡ್ತಿದ್ರು ಹೊರತು. ಯಾಕೆಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಮ್ಮನ ಮಾನಿಟ್ರ್ ಮಾಡೋದ್ರಲ್ಲೇ ಆಗೋದು ನಮ್ಮನ್ನು. ಯಾಕೆಂದರೆ ಹೊರಗಡೆ ಸ್ಕೂಲ್ ಮುಗಿಸ್ಕೊಂಡ ತಕ್ಷಣ ಆಟಕ್ಕೆ ಕಳಿಸೋರು. ಬಟ್ 6 ಗಂಟೆ ಅಂದರೆ ಬೀದಿ ಲೈಟ್ ಹಾಕಿದ್ರೆ ನೀವು ಮನೇಲಿ ಇರಬೇಕು ಅಂತ ಹೇಳೋರು. ಅದು ರೂಲ್ಸ್ ಇತ್ತು.